ಅಡಿಗೆ ಓಟು ಆಗೈತಿ. ಇದ್ರಾಗ ಒಂದೀಟ್ ಸ್ವೀಟ್ ಕಟ್ಟೇನಿ, ಪಾಯಸ ಮಾಡಿದ್ನಲ್ಲ ಇವತ್ತು ಎಡಿಗೆ ಅಂತೇಳಿ ದೇವ್ರಿಗೆ ಅದು ಇಟ್ಟೇನಿ. ಆಮ್ಯಾಗ ಇದ್ರಾಗ ರೊಟ್ಟಿ ಬುತ್ತಿ ಆಮೇಲೆ ಸಾರು ಪ್ರತಿಯೊಂದು ಪಲ್ಯ ಗಿಲ್ಯ ಎಲ್ಲ ಹಾಕಿ ಹೊಂದಿಸಿ ಚಂದಾಗಿ ಸರ್ತ್ ಮಾಡಿರ್ತೇನಿ. ಏನ ಮಧ್ಯಾಹ್ನ ಓಟು ಬಿಚ್ಕೊಂಡು ಚಂದಾಗಿ ಉಣ್ರಿ. ಹಾ ಮಸ್ತಾಗೈತಿ. ಈಗ ಹೆಂಗ್ ಎಗ್ಳರೆ ತಿಂದು ನಾನು ಮಧ್ಯಾಹ್ನ ಏನು ಹೊಟ್ಟೆ ಹಸಿದೈತೆ ಇಲ್ಲ ನನಗೆ. ಏನಾಗುದಿಲ್ಲ ತಿನ್ರಿ. ಅಲ್ಲ ನೀವು ಇನ್ನೆರಡು ರೊಟ್ಟಿ ತಗೊಳದ್ ಬಿಟ್ಟು ಅನ್ನ ನಿಡ್ಕೊಂಡಿರಲ್ರಿ. 4 ರೊಟ್ಟಿ ತಿಂದೇನೋ ಮಾರಾಯ. 4 ರೊಟ್ಟಿ ತಿಂದು ಸಾರು ವಾಸನೆ ತಡ್ಕೊಳಕ್ಕಾಗಲಿಲ್ಲ, ಘಮ ಘಮ ಅನ್ನಕತ್ತಿತ್ತಲ್ಲ. ಅದಕ್ಕೊಂದು ತಟಗ ಅನ್ನ ನಿಡ್ಕೊಂಡ್ಬಿಟ್ನಿ. ಸಾರು ಅಡ್ಡಿ ಇಲ್ಲ, ಇತ್ತಿತ್ತಾಗ ಅಡಿಗೆ ನೀನು ರುಚಿ ಮಾಡಕತ್ತಿ, ಮಸ್ತಾಗೈತಿ ಸಾರು ಮಾತ್ರ. ಅಲ್ಲೋ ನೀ ಸೀಮೆ ಗಣಸ್ಲೇ ನೀನು. ಅಲ್ಲ 4 ರೊಟ್ಟಿ ನಿಮ್ಮಪ್ಪ, ನಾನು 8 ರೊಟ್ಟಿ ತಿಂತಾನಿ. ಏನ ನಮ್ಮಪ್ಪ 10 ರೊಟ್ಟಿ ತಿಂದು ಅನ್ನ ಉಣ್ತಿದ್ರು, ಅವ್ರು ಗೊತ್ತೈತೆ ನಿನ್ಗೆ? ಗಣಸೂರು ಅಂದ್ರೆ ಹೆಂಗಿರ್ಬೇಕು ನಮ್ಮಂತೆ ಅಂದ್ರೆ 8-10 ರೊಟ್ಟಿ ತಿಂದು ಅನ್ನ ಉಣ್ಬೇಕು. 4 ರೊಟ್ಟಿಗೆ ನಳತಿರಪ್ಪ ಒಂದು ಅಳತಿ. ಏಪ್ಪ ಭಾಳಕತ್ತಪ್ಪ, ಭಾಳ ಅನ್ಲಿ ಅದ. ಕೇಳ ಬೆಳಗ್ಗೆ ಎಷ್ಟು ತಿಂದ ನಾ ರೊಟ್ಟಿನ? ಬೆಳಗ್ಗೆ 8 ರೊಟ್ಟಿ ತಿಂದ ಮಸ್ತ್ ಅನ್ನ ನೀಡ್ಕೊಂಡು ಮ್ಯಾಗ ಒಟ್ಟು ಸ್ವಲ್ಪ ಅನ್ನ ಭಾಳ ಉಣ್ಣುದಿಲ್ಲ ನಾನು. ಸ್ವಲ್ಪ ನೀಡ್ಕೊಂಡು ಮ್ಯಾಗ ಒಟ್ಟು ಜುಣಕ ಬಿಟ್ಕೊಂಡು ತಿಂದನ್. ರೊಟ್ಟಿ ಮಾಡಿದ್ದ ಸಾರು ಇನ್ನೂ ಆಗಿದ್ದಿಲ್ಲ ಅವಾಗ. ಇರ್ಲಿ ಬಿಡ್ರಿ ಮಾವರ, ಯಾವ್ದಕ್ಕೂ ಹೊಟ್ಟಿಗೆ ತಕ್ಕಿಲ್ಲ. ಹಂಗಲ್ವಾ ತಿನ್ಬೇಕು. ಕಸೂಲೆ ತಿಂದ್ರ ಕಸೂಲೆ ಕೆಲಸ ಅಕ್ಕಾವ ಹೊಲ್ದಾಗ. ಏನ ಈ ನಮ್ನಿ ನೀ ಜೋತಾಡೋಂಗ ಅನ್ನ ತಿಂದೆ ಅಂದ್ರ ಕೈಲೇನು ನೀಗುದಲ್ತಮ್ಮ. ಏನ ರೊಟ್ಟಿ ತಿಂದ್ ಗಟ್ಟಿ ಆಗ್ಬೇಕು ಹೊಲ್ದಾಗ ಅಂದ್ರ ಕೆಲಸ ಅಕ್ಕಾವ. ಹೋಲ್ ಬಿಡ್ರಿ, ಏನ ಅನ್ನ ಉಣ್ಣಂಗ ಆಗಿರ್ಬೇಕು. ಉಣ್ಣಾಕತ್ತಾನ ಹೋಲತ್ತ, ನೀವ್ ಯಾಕೆ ಕಟ್ ಬೈತೀರಿ? ಬಂದ ಬಿಟ್ಟಲ್ಲ ಒಂದ್ ಮಗ್ ಏನ್ ಹೇಳಂಗಿಲ್ಲ, ಹಂಗ ಪರ ವಹಿಸ್ಕೊಂಡು ಬಂದ ಬಿಡ್ತಾಳ. ಕಸ್ತೂರಿ ಹೊಲಕ್ಕೆ ಅಡಿಗೆ ಕಟ್ಟಿದ್ಯಾವ? ಹ್ಞೂ ರೀ ಅಡಿಗೆ ಎಲ್ಲ ಕಟ್ಟೇನ್ರಿ. ಇದು ಪಚಡಿ, ಮೂಲಂಗಿ ಸೊಪ್ಪು, ಆಮೇಲೆ ಮೆಂತ್ಯ ಸೊಪ್ಪು, ಸೌತಿಕಾಯಿ, ಆಮ್ಯಾಗ ಇದು ಮೂಲಂಗಿ ಇವೆಲ್ಲ ಹೆಚ್ಚಿ ಇಟ್ಟೇನ್ರಿ ಅತ್ಯಾರ ರೊಟ್ಟಿ ಕಡ್ಕೊಳಕ. ಆಮ್ಯಾಗ ರೊಟ್ಟಿನೂ ಇಟ್ಟೇನ್ರಿ ಅತ್ಯಾರ. ಅಷ್ಟು ಮಾಡಿ ಒಂದು 20 ರೊಟ್ಟಿ ಕಟ್ಟೇನಲ್ರಿ. ಎಷ್ಟು ಮಂದಿ ಬರ್ತಾರನ್ನ ಆಳು ಮಕ್ಳು ಕೇಳಿಲ್ಲ ನಾನು. ಒಂದು 2-3 ಮಂದಿ ಅಂದಂಗೆ ಆಗಿತ್ತಪ್ಪ ರಾತ್ರಿ. ಅದಕ್ಕೊಂದು 20 ರೊಟ್ಟಿ ಕಟ್ಟೇನ್ರಿ ಅತ್ಯಾರ, ಉಳಿದ್ರ ಹೊಳಿ ತರವಲ್ರಾಕ ಅಂತೇಳಿ. ಆಮ್ಯಾಗ ಇದು ಜುಣಕ, ಆಮೇಲೆ ಉದ್ರ ಬ್ಯಾಳಿ. ಅನ್ನ ಏನು ಕಟ್ಟಿಲ್ರಿ ಅತ್ಯಾರ. ಅನ್ನ ಬೇಡ ಅಂದ್ರಿ ಇವ್ರು. ಒಂದಿಟ್ಟು ಸಜ್ಕ ಮಾಡಿದ್ನಲ್ಲ ಅದನ್ನ ಇಟ್ಟೇನ್ ನೋಡ್ರಿ. ಅನ್ನ ಬೇಡ, ಅನ್ನ ಉಂಡ್ರಂದ್ರ ಮೊಕ್ಕಳಾಕ್ ನಿಂತು ಬಿಡ್ತಾರ. ಅದ ಮಜ್ಜಿಗೆ ಕಡ್ದಿಟ್ಟೇನ್ಲ, ಒಂದು ಬಾಟ್ಲಾಗ ಹಾಕಿ ಕೊಡ್ಲೇನ? ಉಂಡಿಂದ ಎಲ್ಲಾರು ಒಂದು ತಟ್ಟರ್ ಕುಡಿಯೋರಿ. ಓಹೋ, ದೊಡ್ಡ ಹರಿವ್ಯಾಗ ಕಡ್ದಿಟ್ಟಿ ಅಲ್ವೇ? ಬೆಣ್ಣಿ ಸುಮಾರು ಬಂದಿರ್ಬೇಕು ಇವತ್ತು. ಹಾ, ಅಷ್ಟು ತಗದ ಬೆಣ್ಣಿ ಇದ್ರಾಗ ಹಾಕಿಟ್ಟೇವ್ರಿ ಆ ಗಡಿಯಾಗ. ಅಲ್ಲೇ ನಿಮ್ ಬಾಜುಕ್ ಐತಿ ನೋಡ್ರಿ, ಅಲ್ಲಿ ಕಂಡಾಬಟ್ಟಿ ಮಜ್ಜಿಗೆ ಆಗೈತಿ. ಅಡ್ಡಿ ಇಲ್ಲ. ಉಂಡಿಂದ ನನಗೊಂದು ಬಾಟೆ ಕೊಡು, ಕುಡಿತೇನೆ ಉಪ್ಪು ಹಾಕೊಂಡು. ಆಮೇಲೆ ಒಂದು ಬಾಟ್ಲಿಗೆ ಒಂದಿಟ್ಟು ಉಪ್ಪು ಹಾಕಿ ತುಂಬಿಕೊಡು. ಒಂದು ಅರ್ಬಿ ಕಟ್ಕೊಂಡು ಹೋಯ್ತೇನೆ, ಅದನ್ನು ಅದ್ರಾಗ ಇಟ್ಕೊಂಡು ರೊಟ್ಟಿ ಬಿಟ್ಟಾಗ ಉಂಡಿಂದ ಅಷ್ಟು ಒಂದು ತಟ್ಟು ಕುಡಿತಾರ. ಬೆಣ್ಣಿ ಮಜ್ಜಿಗೆ ನಾ ರುಚಿ ಇರ್ತಾವ್ರಿ, ಬೆಣ್ಣಿ ತಗದ್ ಮಜ್ಜಿಗೆ ಅಂದ್ರೆ. ಕಸ್ತೂರಿ ಹೇಳವ, ನೀ ಒಂದ್ 2 ರೊಟ್ಟಿ ತಿನ್ನೇಳು, ತಿಂದ್ಬಿಟ್ಟು ಉಣ್ಣು ಹೇಳು. ಹೊತ್ತು ಭಾಳ ಆಗೈತಿ ಹೇಳುವ, ಟೈಮ್ ನೋಡಲ್ಲ 10 ಆಗೈತಿ ಅಂದಂಗ್ರಿ. ಹೊಲ್ದಾಗ ಆಳು ಬಂದಾರನ? ಬಂದಾರ. ಅವ್ರಿಗೆ ಹೇಳೇನಿ, ಇದು ಏನದ ಅಷ್ಟು ಈ ಕಡೆಯಿಂದ ಹಚ್ಚಿ ಲೈನ್ ಈ ಕಡೆದೆಲ್ಲ ಪೂರ ತೆಗಿಬೇಕಂತೇಳಿ ಶಂಕರಪ್ಪನ ನಿಂದಿಸಿ ಬಂದನಿ. ತೆಗಿಯಾಕತ್ತಾರ ಅವರು. ಹೊಳ್ಳಿ ಹೋಗ್ಬೇಕು. ಮಧ್ಯಾಹ್ನ ಅಡಿಗೆ ಬುತ್ತಿ ಏನಾತ ನೋಡಾಕ ಬಂದಿ. ಮತ್ತೆ ನಾ ಆಯ್ತಾಗ ಈಗ ಯಾರು ನಿನ್ ಮಗನ ತೊಗೊಂಡೋಕನ ನಾ ಒಯ್ಬೇಕ ಇದನ್? ಮತ್ತೆ ಬ್ಯಾಡ ತಗೋಪ್ಪ, ನಾನು ಒಯ್ತೀನಂತ. ಹಂಗಾರ ರೊಟ್ಟಿ ಬುತ್ತಿ ನೀನ ತೊಗೊಂಡೋಗಿ ಹೊಲಕ್ಕೆ. ಇಲ್ಲೇ ಪಂಚಾಯತಿ ಕಡೆ ಒಂಚೂರು ಕೆಲಸ ಐತಿ ನಂದು. ಮನೆಗೆ ನಳ ಇಲ್ಲಲ್ಲ, ಅದಕ್ಕೊಂದು 4-5 ಮನೆಗೆ ಸೇರಿ ಒಂದೊಂದು ನಳ ಓಣಿಗೆ ಹಾಕಿಸ್ತಾರ ಏನ ಅಂತೇಳಿ ಮಾತುಕತೆ ನಡ್ದತ್ತಂತ. ಬಾ ಅಂತ ಹೇಳ್ಕಳ್ಸ್ಯಾರ, ಹೋಗ್ಬೇಕು ನಾ ಈಗಲ್ಲೇ. ಆಮೇಲೆ ಓಣಿಗೆ ಒಂದೊಂದು ಟ್ಯಾಂಕಿ ಕುಂದ್ರಸ್ಬೇಕಾಗೈತಿ ನೀರಿಂದ, ಅದ್ರದ್ದು ಕೆಲಸ ಐತಿ, ಹೋಗಿ ಬರ್ತೇನೆ ನೋಡ್ರಿ. ಹುಷಾರಿ ನೋಡ್ರಿಪ್ಪ, ನೀವು ಜಗಳ ಪಗಳ ಮಾಡ್ಕೊಳಕ್ ಹೋಗ್ಬೇಡ್ರಿ. ಒಬ್ರು ಹೂ ಅನ್ನೋದು, ಒಬ್ರು ಒಲ್ಲೆ ಅನ್ನೋದು, ನಿನಗೆ ಯಾಕೆ ಬೇಕನ್ನೋದು ಇವು ಗುದ್ದಾಡ್ತಿರಪ್ಪ ಒಂದು ಅಳತಿ ನೀವು. ಅದಕ್ಕೆ ಏನ ಮಾನಿ ಅಂದ ಮ್ಯಾಗ ಗೋಜಿರುದ, ಪಂಚಾಯತಿ ಅಂದ್ಮೇಲೆ 4-5 ಮಂದಿ ಪರಪರವಾಗಿ ಮಾತಾಡೋರ. ಏನ ಅವ್ರ ಏನಂತಾರ ಇವ್ರ ಏನಂತಾರ ಅಂತ ತಲೆ ಕೆಡ್ಸ್ಕೊಂಡ್ ಕುಂದ್ರಬಾರ್ದು. ಪಂಚಾಯತಿ ಅಧ್ಯಕ್ಷ ನಾ ಅದೇನಿ, ನನಗೇನ್ ಸರಿ ಅನ್ನಸ್ತೈತೆ ಅದನ್ನ ಮಾಡವ. ಈಗ ತಡಿ, ಎಲ್ಲಾರು ಬಾಯಿಗೆ ಹೋಗಿ ನೀರ್ ತರಾಕತ್ತೇನ? ಎಷ್ಟೆಷ್ಟು ದೂರ ಕೆರಿಗೆಲ್ಲ ಹೊಂಟಾರ. ಮತ್ತ ಓಣಿಗೆ ಒಂದು 4-5 ಮನಿಗೆ ಒಂದೊಂದು ನಳ ಹಾಕ್ಸಿದ್ವಿ ಅಂದ್ರೆ ಬೋರಿನ ನಳ, ನೀರ್ ಬಿಟ್ಟಾಗ ತುಂಬಿಟ್ಕೊಂತಾರ. ಎಷ್ಟು ದೂರ ಹೋಗ್ಬೇಕಾಗೈತಿ ಅಂತ ನಾ ನೀರ್ ತರಾಕ? ದೊಡ್ಡ ಹಣಗಳಾಗೈತಿ ಊರಾಗ. ಆಮೇಲೆ ಈ ಬೋರ್ ಬಿಟ್ಟಾಗ ಅಂತ ಅನ್ನಕ್ಕೂ ಆಗಂಗಿಲ್ಲ. ಒಂದು 2 ಓಣಿ 3 ಓಣಿ ಸೇರಿ ಒಂದು ಟಾಕಿ ಕುಂದ್ರಿಸಿದ್ವಿ ಅಂದ್ರೆ ಹೌದಿಲ್ಲ, ಬಂದಂದು ತುಂಬ್ಕೊಂಡು ಹೋಗಾರ. ಮಠದ ಓಣಿಗೆ ಒಂದು ಟಾಕಿ, ಅವ್ರ ಬಡಿಯಾರ ಓಣಿಗೆ ಒಂದು ಟಾಕಿ, ಆ ತಳಗ್ಲರ ಓಣಿಗೆ ಒಂದು ಟಾಕಿ, ಹಂಗ ಒಂದೊಂದು ಟಾಕಿ ಕುಂದ್ರಿಸಿದ್ರ ಅವ್ರ ಮಂದಿ ಅವ್ರವ್ರು ತುಂಬ್ಕೊಂಡು ಹೋಗಾರ. ಮತ್ತೆ ಅಲ್ಲ, ನಿನ್ನೆ ಅದೇನೋ ಜಗಳ ಮಾಡಕತ್ತಿದ್ರಲ್ರಿ, ಏನಂತ? ಅದ ಈ ಮಠದ ಓಣಿಯರ ಕೆರಿ ಐತಲ್ಲ ಈ ಕಡೆ, ಆ ಕೆರೆಯಾಗ ಅವ್ರ ಕೆಳಗ್ಲ ಓಣಿಯರ್ ನೀರ್ ತುಂಬ್ಕೊಂಡು ಹೋಗಿದ್ರಂತ. ಅದಕ್ಕೆ ಅವ್ರು ಹೆಂಗ್ ಬಂದಿದ್ರ, ಕೈ ಇಟ್ರು ನೀರ್ ಹೆಂಗ್ ತುಂಬಿದ್ರು, ಅವ್ರು ಕೂಡ ಇದ್ರಾಗ ಯಾಕೆ ಇಟ್ರು ಅಂತ ಒದರಾಡಕತ್ತಿದ್ರು ಇವ್ರು. ಮತ್ತೇನ್ ಹೇಳೋದೈತಿ, ನಾನೇನು ಮಾತಾಡಕ್ ಹೋಗ್ಲಿಲ್ಲ. ಅಲ್ಲಿಗಲ್ಲೇ ಮುಗಿಸೇನ ಅದನ್ನ ಜಗಳ. ಯಾಕಂದ್ರೆ ಇಂಥವೆಲ್ಲ ಎಬ್ಸಕ್ ಹೋಗ್ಬಾರ್ದು ಅಂತೇಳಿ, ಬೇಡಪ್ಪ ಹಂಗೆ ಮಾಡಕ್ ಹೋಗ್ಬೇಡ್ರಿ. ಯಾರಾದ್ರೂ ಮನುಷ್ಯರ ಎಲ್ಲಾರ್ಗಿ ಕುಡಿಯಾಕ ನೀರ್ ಬೇಕಾಗಿದ್ದ, ಅವ್ರ ಕೆರೆಯಾಗ ನೀರಿಲ್ಲ ಅಂತೇಳಿ ಇಲ್ಲಿ ತೊಗೊಂಡು ಹೋಗ್ಯಾರ, ಸುಮ್ನಿರ್ ಹಂಗೆ ಮಾಡಕ್ ಹೋಗ್ಬೇಡ್ರಿ ಅಂತೇಳಿ ಅಲ್ಲಿಗಲ್ಲೇ ಮುಗಿಸೇನಿ. ಅದಕ್ಕೆ ಈ ಟಾಕಿ ಹಾಕ್ಸಿದ್ರೆ ಇದು ಬಗ್ಗೆ ಹರಿತೈತಿ ಊಟ. ಯಾಕೆ ಹಿಂಗ್ ಮಾಡ್ತಾವನಪ್ಪ ಇವ್ ಮಂದಿ? ಏನಾತ್ ಪಾಪ, 1-2 ಕೂಡ ನೀರ್ ತುಂಬ್ಕೊಂಡು ಹೋದ್ರೆ? ನೋಡು, ನೀ ಅಂತಿ ಆಗಿನ ಕಾಲದ ಹಿರಿಯರ್ ಅದಾರ ಇನ್ನೂ ಮಠದ ಓಣ್ಯಾಗ. ಏನು ಅವರೆಲ್ಲ ಇನ್ನೂ ಆಚಾರ ವಿಚಾರ ಇವೆಲ್ಲ ಭಾಳ ಪಾಲಿಸ್ತಾರ. ಮಡಿ ಮೈಲಿಗೆ ಇಂಥವೆಲ್ಲ ನೋಡ್ತಾರ ಅವ್ರು. ಏನ್ ಮಾಡಾಕತಿ? ಏನು ಅನ್ನಕ್ಕೂ ಆಗಂಗಿಲ್ಲ, ಬಿಡಾಕೂ ಆಗಂಗಿಲ್ಲ. ಏನಾರ ಅಂದಿಯ ಜಗಳ ಮಾಡ್ತಾರ. ಅದಕ್ಕೆ ಹಂಗಾಗಿ ನಾವು ಒಂದು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ಬೇಕಾಕತಿ.
ಅದಕ್ಕೆ ಅವ್ರಿಗೊಂದು ಚಲೋ ಟಾಕಿ ಕಟ್ಟಿಸ್ಕೊಟ್ಬಿಡ್ತಾನೆ. ಏನು ಅವ್ರಿಗೊಂದು ತಳಗ್ಲ ಓಣಿಯರಿಗೆ ಒಂದು ಟಾಕಿ, ಇವ್ರ ಮ್ಯಾಗ್ಲ ಓಣಿಯರಿಗೆ ಒಂದು ಟಾಕಿ ಕಟ್ಟಿಸ್ಕೊಟ್ಬಿಟ್ವಿ ಅಂದ್ರೆ ಪಂಚಾಯತಿ ಕಡೆಯಿಂದ ಊರಾಗ ಚಂದ ಎಬ್ಬಿಸಿ ಆಮೇಲೆ ರೊಕ್ಕನೂ ಬಂದೈತಿ, ಸ್ಯಾಂಕ್ಷನ್ ಆಗೈತಿ ಗೌರ್ಮೆಂಟಿಂದಾನು. ಅದ್ರದ್ದು ಅದು ನೋಡೋಣ ಏನೇನಾಕತಿ ನೋಡಿ, ಗಟ್ರ ಅದು ತೋಡಿಸ್ಬೇಕಾಗೈತಿ. ಇನ್ನೂ ಭಾಳ ಸುಮಾರು ಕೆಲಸ ಅದಾವು. ಅದೇನಂತಾರಲ್ಲ, ಮನಿಗೆ ಮುಂಚೆ ಬಾಗಲಾಗ್ಬೇಡ, ಮನಿಗೆ ಹಿರೇ ಮನುಷ್ಯ ಆಗ್ಬೇಡ, ಊರಾಗ ಹಿರೇ ಮನುಷ್ಯನೂ ಆಗ್ಬಾರ್ದು. ಕರೆನ ಸುಖ ಇರಂಗಿಲ್ಲ ಅವ್ರಿಗೆ. ಮತ್ತೆ ಮಾಡಿ ಮಟ್ಟಿ ಊರಾನ್ ಮಂದಿ ಕಡೆ ಅನಿಸ್ಕೋಬೇಕು. ಅಯ್ಯವ್ವ ಏ ಉಂಡ್ಲಾ ಬಾಡೆ ಎಟ್ಟತ್ ಮಾಡ್ತಿ ತಾಟ್ನಾಗ ಅನ್ನ ಇಟ್ಕೊಂಡು ಬಡ ಬಡ ಉಂಡು ಹೇಳ. ಮಾರಿ ಮಕ್ಕ ನೋಡ್ಕೊತ ನಿಂತ್ಬಿಟ್ಟಾನ. ಬಡ ಬಡ ಉಂಡು ಹೊಲಕ್ಕೆ ಹೋಗಿ ಹೇಳ. ಕೆಲಸದ ಅಲ್ಲ ನಿಮ್ಮ ಅಪ್ಪ ವಯಸ್ಸದ ಒಂದು ನಸ್ಕನಾಗ ಹೋಗಿ ಈಗ ಬಂದಾರ. ಕಸ್ತೂರಿ ಹೇಳವ, ನೀ ಅವ್ನ 4 ರೊಟ್ಟಿ ತಿಂದು ಒಂದಿಟ್ಟು ಅನ್ನ ಉಣ್ಣು ಹೇಳ. 2 ತಿಂತೀಯ ನೋಡು. ಆ ಹುಡುಗ ಇನ್ನೂ ಮಕ್ಕೊಂಡೈತಿ. ಪಟ್ನ ಈಗ ಉಂಡು ಸರಿ, ಮತ್ತದು ಉಣ್ಣುವತ್ನೇ ಬಿಡುದಿಲ್ಲ. ಹ್ಞೂ ರೀ ಅತ್ಯಾರ, ಮುದ್ದಾಮ ಉಣ್ಣಾಕ್ ಕುಂತಾಗ ಹೇಳಾಕತ್ತಿ ಬಿಡ್ತಾನ. ಅವಂಗ ಅವಾಗ ಬರ್ತದ. ಹಂಗ ಅದ ದೇವ್ರು ಪರೀಕ್ಷೆ ಮಾಡ್ತಾನಂತ ಗೊತ್ತಾನ. ಉಣ್ಣು ಉಣ್ಣಿ ಉಣ್ಣು. ಯವ್ವ 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 ಏನ್ಲಾ ಯವ್ವ, ನಾಳೆ ದಾಸಿ ಮಾಡಿರ್ಬೇ. ಹೋದ ಮಾನಮ್ಮಿ ಹಿಂದನ ಮುಂದೆ ಮಾಡಿದ್ದು ದ್ವಾಸಿ. ಇದು ಮಾನಮ್ಮಿ ಬಂದ್ರು ಇನ್ನೂ ದ್ವಾಸಿ ಮಾಡಿಲ್ಲ. ದ್ವಾಸಿ ಮಾಡಿರ್ಬೇ. ಯವ್ವನವಲ್ಲ, ಇಡ್ಲಿ, ಈ ದಾಸಿ, ಈ ಪಡ್ಡು ಇವೆಲ್ಲ ಹಬ್ಬುಣ್ಮ್ಯಾಗ ಅಟ್ಟ ಯಪ್ಪ ಮಾಡುದು. ಬೆಳಗ್ಗೆ ನಾಷ್ಟಕ್ಕೆ ಹಬ್ಬುಣ್ಮ್ಯಾಗ ದಾಸಿ ಇಡ್ಲಿ ಪಡ್ಡು ಮಾಡುದು, ಸಂಜಿಕ ಮಧ್ಯಾಹ್ನಕ್ಕೆ ಹೋಳಿಗೆ ಕಡುಬು ಮಾಡುದು. ಯಪ್ಪ ನಡ್ದಿಂದಾಗ ಎಲ್ಲಿ ಮಾಡಕ್ಕೆ ಹೋಗು ಅವನ್ನೆಲ್ಲ. ಏನ ಭಾಳ ಕೇಳ್ತಿ ಅಂತೇಳಿ ನಾಳೆ ಮಾಡ್ತೇನೆ ನೋಡು. ಹಬ್ಬುಣ್ಮ್ಯಾಗ ಮಾಡುವನ್ನೆಲ್ಲ ನಡಕ್ ಕೇಳ್ತಾರನ. ತಿನ್ರಿ, ಹೊಡ್ತುಂಬ ರೊಟ್ಟಿ ತಿನ್ರಿ. ಇವನ್ನೆಲ್ಲ ದಾಸಿ ಪಾಸಿ ತಿಂದು ದಾಸಿ ಊಟ ಅಲ್ಲ, ದಾಸರ ಆಟ ಅಲ್ಲ ಅಂತ. ದಾಸಿ ನೀರು ಕುಡಿಸ್ತೈತೆ ಯಪ್ಪ ಒಂದಳತಿ ನಿದ್ದಿ ಮಂಪ್ರ. ತಿಂದ್ರೇನು ಹೊಟ್ಟೆ ತುಂಬುವ ನೆಟ್ ತುಂಬುವ ಅವು. ನೆತ್ತಿಗೆ ಯಾಕೆ ಕಟ್ಬೇಕು ಹಂಗಿರ್ತಾವ ಅವು. ಆಯ್ತು, ಇವತ್ತು ಹಿಟ್ಟು ಅಕ್ಕಿ ನೆನೆಗೆ ಹಾಕಿ ನಾಳೆ ಮಾಡಿಸ್ತೇನಂತ ಇವತ್ತಿಂದ ಹೇಳು. ಅಲ್ಲ ರೀ, ನಮ್ಮೂರಾಗ ಗಿರ್ಜಕ್ ಸಣ್ಣವ ಅಂತದಾಳ ನೋಡ್ರಿ. ಅದು ನೀವು ನೋಡಿರ್ಬೇಕು, ನೆನಪಿಲ್ಲನ. ಗಿರ್ಜಕ್ ಸಣ್ಣವ ಅಂತೇಳಿ ಚಂದದಾರ ನೋಡ್ರಿ. ನೋಡೇನ್ ತಗೋ, ಬಾರಿ ಮಾತಾಡ್ತಾರಲ್ಲ ಅವ್ರ ನೋಡ್ರಿ. ಆ ಹುಬ್ಬಳ್ಳ್ಯಾಗ ಅವ್ರ ಸಂಬಂಧಿಕರದಾರ. ಅವ್ರ ಮನೆಗೆ ಹೋದಾಗ ಹೇಳ್ತಿದ್ರಪ್ಪ ಇವ್ರು ಬಂದ. ಅವ್ರ ಊರಾಗೇನ ಇಡ್ಲಿ ದ್ವಾಸಿ ಪಡ್ಡು ನಾಷ್ಟಾಕ ಮಾಡ್ತಾರಂತ್ರಿ. ಅವ್ರ ಹಬ್ಬನ ಮ್ಯಾಗ ಅಲ್ಲಂತ ಮಾಡೋದು, ಹೊಳ್ಳೊಳ್ಳಿ ಮಾಡ್ತಾನೆ ಇರ್ತಾರಂತ ಗೊತ್ತನ್ರಿ. ಆಮೇಲೆ ಒಂದಿನ ಇದು ಪುರಿ ಮಾಡ್ತಾರಂತ, ಒಂದಿನ ಇಡ್ಲಿ ಮಾಡ್ತಾರಂತ. ಹಂಗ ಏನೇನೋ ಹೇಳ್ತಾರಪ್ಪ ಅವ್ರು. ಇವೆಲ್ಲ ನಮ್ಮೂರಾಗ ಹಬ್ಬನ ಮ್ಯಾಗ ಅಟ್ಟಪ್ಪ ಮಾಡೋದು. ನಮ್ಮೂರಾಗ ದಾಸಿ ಮಾಡಿದ್ರ ಅವತ್ತು ನಮ್ಮ ಮನ್ಯಾಗ ನಾನು ಹಿಡ್ದಾರ ಯಾರು ಇರ್ತಿದ್ದಿಲ್ಲ. ಈಗೇನಪ್ಪ ಸಿಟಿಯಾಗೆಲ್ಲ ಮಂದಿ ಹೊಳ್ಳೊಳ್ಳಿ ಮಾಡ್ಕೊತಿರ್ತಾರಂತ. ಸಿಟ್ಯಾಗ ಮಾಡ್ತಾರ ಬಿಡ್ಲೆ. ಹಳ್ಳ್ಯಾಗೆಲ್ಲ ದ್ವಾಸಿ ಇಡ್ಲಿ ಮಾಡ್ಕೊಂತ ಕುಂದ್ರಾಕೇತನ. ಮನೆ ತುಂಬ ಮಂದಿ ಇರ್ತಾರ, ಹೊಲಕ್ಕೆ ಹೋಗೋರು ಇರ್ತಾರ, ಬರೋರು ಇರ್ತಾರ. ಈ ದ್ವಾಸಿ ಗಿಸಿ ಮಾಡ್ಕೊಂತ ನಿಂದ್ರಾರ ಯಾರು? ಬೆಳಗ್ಗೆ ಎದ್ವೇನ ಒಂದು 20-30 ರೊಟ್ಟಿ ಬಡದ್ವೇನ, ಕಟ್ಕೊಂಡು ಹೊಂಟ್ವೇನ, ತಿಂದ್ವೇನ ಅಷ್ಟೇ. ಹ್ಞೂ ತೆಗಿರೀಗ. ಕಸ್ತೂರಿ ನೀನು ಇದು ತಿನ್ ಹೇಳವ ನಾಷ್ಟ. ಹೊಲಕ್ಕೆ ಹೋಗಕ್ಕೆ ಕೊಡ ಇದು ಬೋರ್ನಾಗ ಚಾಲು ಮಾಡಿ ಹಿಡ್ಕೊರ್ಲ. ಇವತ್ತು ಮನ್ಯಾಗ ನೀರಿಲ್ಲ, ಇನ್ನು ಬಾವಿಯಿಂದ ಸೇದ್ಬೇಕು. ಮನ್ಯಾನ ಮೇಲೆ ತುಂಬ್ಕೊಂಡು ಹೋಗ್ಬೇಡ. ಲೈನ್ ಹಚ್ಚಿ ಒಂದೆರಡು ಸಾಲಿಗೆ ಹಚ್ಚಿ ಕಳಿತೀಗಿ ಅಂತ ಹೇಳ ಅವ್ರಿಗೆ. ಅವು ದೌಡ್ ಕೆಲಸ ಮಾಡೋದಿಲ್ಲ, ಬರೀ ಮಾತು ಹಚ್ಕೊಂಡು ಕುಂದಿರ್ತಾರ. ಎಲ್ಲಡಿಕೆ ಹಾಕೋ ಅಂತ. ಯವ್ವ, ಯಾವುದಕ್ಕೂ ನೀನ ಬಂದ್ಬಿಡ್ಬೇ ಜೊತೆಗೆ. ಅವ್ರೆಲ್ಲ ನನ್ನ ಮಾತು ಕೇಳೋದಲ್ಲ. ಅಪ್ಪ ಇದ್ರ ಹೆದ್ರಿ ಕೆಲಸ ಮಾಡ್ತಾರ. ಅಪ್ಪ ಇಲ್ಲ ಅಂದ್ರೆ ನನ್ನ ಮಾತಂತೂ ಕೇಳಂಗೇ ಇಲ್ಲ ಅವ್ರು. ನಡಿ ಬರ್ತೇನೆ ನಡಿ. ಅಡ್ಡಿ ಇಲ್ಲ, ಚಪ್ಪಲ್ ಕಟ್ಟಿ ಜೋತ್ ಬಿಟ್ಟಿದ್ದಕ್ಕೂ ಸಾರ್ಥಕ ಆತ. 4 ಪಪ್ಪಾಳಿ ಹಣ್ಣರ ಕೈ ಸಿಗುತ್ತಾವತ್ತದ. ಇಲ್ಲ ಅಂದ್ರೆ ಈ ಹಡಿ ಬಿಟ್ಟ್ಯಾರ ಬಂದು ಹರ್ಕೊಂಡು ಹೋಗಿ ಆತ ತಿಂದಕ್ಕಿತ್ತು. ಇಷ್ಟೊತ್ತಿಗೆ ನಡರಾತ್ರಿ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ. ಅಡ್ಡಾಡಿದ್ದ ನಸಿನ್ಯಾಗ ಅನ್ನಂಗಿಲ್ಲ. ಹಂಗ ಯಾರ ಮನೆ ಬಕ್ಕಲ್ಲ ಏನಿರ್ತಾವ, ನಿಂಬಿಕಾಯಿ ಇರ್ತಾವ, ಪಪ್ಪಾಳಿಕಾಯಿ ಇರ್ತಾವ ಅಂತೇಳಿ. ಇವ ಬೇಷ್ ಆತ್ ಬಿಡು. ಈ ಸಲ ಸಿಗ್ತಾವ ಇಲ್ಲ ಅಂತ ಮಾಡಿದ್ದೆ. ಹೋದ ಸಲ ತಿನ್ಬೇಕಂದ್ರೆ ಒಂದು ಕೈ ಹತ್ತಿದ್ದಿಲ್ಲ. ಶಾಂತವ ಏನ್ರಿ ಎತ್ತೀರ? ಇಲ್ಲಿ ಇತ್ತಲಾಗದನಿ ಬಾಯ್ ಲೋಟು ಈ ಕಡೆ ಅಷ್ಟು ಬಾಯ್ಲಿ. ಎಲ್ಲ ಪಪ್ಪಾಯಿ ಗಿಡ ಹಚ್ಚಿಲ್ಲ ಆ ಸಂಧ್ಯಾಗ ಬಾಯ್ಲಿ. ಬಂದೆ. ಏನ್ರಿ ಎತ್ತೀರ? ಏನಿಲ್ಲವ ಯವ್ವ. ಏನ್ರಿ ಅಂದ್ರೆ ಏನು ಹೇಳಿ? ಪಪ್ಪಾಯಿಕಾಯಿ ಆಗ್ಯಾವ ನೋಡಿಲಿ. ಮಾನಕ್ಕೆ ಬಂದಾವ ಹಣ್ಣು. 1-2 ಮಾನಕ್ಕೆ ಬಂದಾವ, 1-2 ಹಣ್ಣು ಆಗ್ಯಾವ ನೋಡು. ಇವು ಒಂದು 4 ಕಾಯಿನ ಚಂದಾಗಿ ಹರಿದು ಏನು ಹಣ್ಣು ಪೂರ ಆಗಿದ್ದನ್ನು ಹೆಚ್ಚಿಕೊಡು. ಮಾನಕ್ಕೆ ಬಂದಿದ್ವು ನಾವು ಒಂಚೂರು ಅಕ್ಕಿ ಡಬ್ಬೆ ಗಿಡು. ತಡಕಿಲ್ಲ ಹಣ್ಣು ಹಾಕವು, ತಿನ್ನಾಕ ಬರ್ತೈತಿ. ಚಂದಿ ಕೊಟ್ಟರು ಹೆಚ್ಕೊಂಡು ತಿನ್ನೋನಂತೆ. ಈಗ ಒಂದು ಹೆಚ್ಚು ತಿನ್ಬೇಕು ಮೊದಲು ನಾನು. ಹೌದಲ್ಲ, ಅಡ್ಡಿ ಇಲ್ಲ, ಚಲೋ ಇದಾಗ್ಯಾವ. ಅಯ್ಯಪ್ಪ ಅತ್ತಿಯಾರ, ಇದೇನು ನನಗೆ ನಿಲ್ಲಕ್ಕೆ ಹೊಲ್ತು ಬಿಡ್ರಿ. ಇವ್ರು ಬಂದಾಗ ಹೇಳ್ತಂತ ತಡ್ರಿ. ಅದು ಎಷ್ಟರ ಗಿಡ್ಡದಿಲೆ ನನ್ನ ನಡ ಬಗ್ಗೈತಿ. ಇಲ್ಲಾಂದ್ರೆ ನಾನು ಹರಿತಿದ್ದೆ. ಅತ್ತಿಯಾರ ನೋಡ್ರಿಲ್ಲ ನಿಲ್ಲಕ್ಕೆ ಹೊಲ್ತ, ನಾನು ಅದು ಏನು ಮಾಡಲಿ? ಆಯ್ತು ಬಿಡು. ಇವ ಬಂದಂದ್ರೆ ನೆನಪು ಮಾಡಿ ಹರಿಸಿ ತೆಗೆದು ಹಿಡ್ಸವನ್ನ. ಅಲ್ಲೇ ಬಿಟ್ಟು ಒಂದು ಕೈ ಹತ್ತುದಿಲ್ಲವ. ಎಲ್ಲ ಬಿಡಾಡ್ಯಾರು ಕಾಯ್ತಿರ್ತಾರ ಯಾವಾಗ ಅದನ್ನ ಯಾ ಕಡೆ ಹರ್ಕೊಂಡು ಹೋಗ್ಲಿ ಅಂತೇಳಿ. ಮತ್ತೊಂದು ಕೈ ಹತ್ತುದಿಲ್ಲ ಅದಕ್ಕೆ. ಏನು ಹೌದು ನಿಲ್ಲಕ್ಕೆ ಹೊಲ್ತ. ಮತ್ತು ಈಗ ಆಕಿ ಗಿರ್ಜಿ ಬಂದಿಗಿಂದಾಳ. ಗಿರ್ಜಿ ಪರಕ ಇವ್ರು ಯಾರ ಬೇರೆದಾರು ಬಿಡಾಡ್ಯಾರು ಬಂದಿಗಿಂದಾರು. ಆ ಪ್ರೇಮ್ ಗೀಮಿ ಮೊದ್ಲು ಕಾಗಿ ಕಣ್ಣಿಗೆ ಬಿದ್ದಂಗೆ ಮತ್ತೆ ಹಿಂದಾಗಡೆ. ಆಮೇಲೆ ನನಗೆ ಬೇಕು ಒಂದು 4 ಹರಿದು ಕೊಡು, ನನಗೊಂದು ಹರಿದು ಕೊಡು, ನನಗೊಂದು ಹರಿದು ಕೊಡು ಅಂದ್ರೆ ಮತ್ತೆ ಹಿಂದಾಗಡೆ ಅವ್ರಿಗೆ ಕೊಡೋದಾದಿತ್ತು. ಏನು ನಮ್ಗೆ ಬರ್ತೈತಿ. ಚಂದಾಗಿ ತೆಗೆದಿಡು ಹರಿದು ಫಸ್ಟ್. ನಿನ್ನ ಗಂಡ ಬಂದ ತಕ್ಷಣ ಅದ ನಿನ್ನ ಕೆಲಸ. ಬಂದು ಕೂಡ್ಲೆ ಬೇರೆ ಏನಾರ ಮಾಡ್ಕೊತ ನಿಂತು ಮರ್ತಿ ಮತ್ತೆ ಹಿಂದಾಗಡೆ. ಅಯ್ಯೋ ದೇವ್ರಿ, ಎಂದಾರ ಕಂಡಾರ ಇಲ್ಲ. ಆಯ್ತು ತಗೋರಿ. ಈಗಾರ ಏನೈತೆ ಕೆಲಸ? ಈಗ ಸೀದಾ ಹರಿದ ಕೊಡೋದಲ್ಲ. ಆಯ್ತು ತಗೋರಿ.
ಇವನ್ ಹರಿಸಿ ಇಡ್ಬೇಕು. ಓ ದೇವ್ರೆ, ಗಿಡ್ಡ ಜಾತಿ ಗಿಡ ಅಂತ ಹಚ್ಚಿದ್ರೆ ಉದ್ಕ ಬೆಳಗತ್ ನೋಡ್ ಮತ್ತು. ಆಮ್ಯಾಗ ಇನ್ನೊಂದು ಅದ್ರಾಗ ಒಂದ್ 2 ಹಣ್ಣ ಚಲೋವು ನನ್ನ ಮಗಳಿಗೆ ಕೊಟ್ಟು ಕಳ್ಸ್ಬೇಕು. ಬಂದ್ರ ನೆನಪು ಮಾಡಿ ಹೇಳ. ಅಲ್ಲ ಅತ್ತಿಯರ, ಅವೇನ್ ದೊಡ್ಡ ಬಗ್ಗೆ ಬದುಕು, ಏನ್ ಅವ್ರ ಊರಾಗ ಸಿಗ್ಲಾರದ್ವು ನಾವು. ಇಲ್ಲೇ ತಿನ್ನೋರು ಬೇಕಾದಟ ಮಕ್ಕಳದಾವು, ಮಕ್ಕಳದಾವು. ಆಕಿ ನಾನು ಸೊಸಿ ತಿಂತತಿ, ಇಲ್ಲೇ ನಮ್ಮರ ನಾವ ತಿಂದ್ರೆ ಆಗ್ಬೇಕತ್ತಪ್ಪ. ಅವೇನು ಊರಿಂದ ಊರಿಗೆ ಬಸ್ ಚಾರ್ಜ್ ಹಾಕೊಂಡು ಕೊಟ್ಟು ಬರುವಂತ ಸೆಣ ಬನ್ನೋದು. ಏನ್ ಅವ್ರ ಊರ ಪಪ್ಪಾಯಿ ಗಿಡ ಸಿಗುದಿಲ್ಲ. ಅಯ್ಯೋ ದೇವ್ರೆ, ಆದ್ರೂ ಮನಿ ಅಂತೇಳಿ ಬೆಳೆದಿದ್ದು ಒಂದು ಕೊಡ್ಬೇಕಂತ ಆಸೆ ಅವ ನಮಗ. ಕೊಡು. ಹಣ್ಣು ಅಂದ್ರೆ ಹಣ್ಣು ಅಷ್ಟು ಸಿಮಿ ಇರ್ತತಿ. ಒಂದು ಬೀಜ ಇರಂಗಿಲ್ಲ, ಏನಿಲ್ಲ, ಅಷ್ಟು ಸ್ವಚ್ಛ. ಅದ ಕೊಡ್ಬೇಕಂತ ನನಗೂ ಮನಸ್ಸು. ಏನ ಆತಾತ್ರಿ ಪಾತಿಯಾರ, ಕೊಟ್ಟು ಕಳಿಸ್ರಿ. ನಿಮ್ಮ ಮನ್ಸಿಗರ ಯಾಕೆ ಸುಮ್ಮನೆ ಬೇಸರ ಮಾಡೋದು, ಕೊಟ್ಟು ಕಳಿಸ್ರಿ. ಆದ್ರೂ ನಿಮ್ಮ ಮಗ ಕೊಟ್ಟು ಬರ್ಬೇಕಲ್ಲ ಅಲ್ಲಿ ಮಾಟ ಹೋಗಿ. ಅವ ಕೊಟ್ಟು ಬರ್ತಾನ, ನಾ ಹೇಳಿದ್ರ ನೀ ಮತ್ತೆ ಹಿಂದಾಗಡೆ ಬ್ಯಾಡ ಅಂತ ಹೇಳಿ ಅವನ ಕಡೆ. ಏನ ಕೇಳಕ್ ಹೋಗ್ಲಿ, ಕೊಡೋರ್ ಬಲ ಕೊಟ್ಟು ಕಳ್ಸೋರ್ ಬಲ. ಏನ್ ನಮ್ಮಪ್ಪನ ಮನೆಗೆ ಹೋಗ್ಬೇಕಾಗೈತನ? ಅದು ಒಂದು ಹಣ್ಣು ಏನ್ ದೊಡ್ಡ ಬಗ್ಗೆ ಬದುಕು, ಯಾರೊಟ್ಟಾಗೇನು ಬಂಗಾರ ಆಕತನ? ನಾನೇನು ಸಿಗ್ಲಾರ್ದ ಬದುಕಲ್ಲ, ಅದನ್ನ ಕೊಡಾಕಿ ಯಾಕಲ್ಲಿ ಮಠ ಹೋಗ್ತೀರಿ ಅಂದೆ. ಹೋಗ್ತಾನೆ ಅಂದ್ರೆ ನಿಮ್ಮ ಇಷ್ಟ, ನಾನೇನು ಹೇಳಕ್ ಹೋಗ್ಲಿ. ಹೋಗೋರ್ ಬಲ ಬಿಡೋರ್ ಬಲ. ನನ್ನ ಕೊಟ್ಟಿಗೆ ದನ ಕರಿತಾವಲ್ಲಿ, ಮುಕ್ಕಳರೆ ಕೆಲಸ ಹೊಟ್ಟೈತಲ್ಲಿ. ಸಗಣಿ ಬಾಚ್ಬೇಕು, ಹುಲ್ಲು ಹಾಕ್ಬೇಕು, ನೀರು ಹಿಡಿಬೇಕು, 1-2 ಕೆಲಸ ಅಲ್ಲಿ ಮಾಡೋರು ಯಾರದಾರ ನನ್ ಬಿಟ್ರೆ. ಮತ್ತೆ ಸೊಸಿಗೆ ಹೇಳ, ನುಲುಗುತ್ತಿಯಲ್ಲ ಹಂಗ ಒಂದ್ ಅಳತಿ ಸೊಸಿ ಅದಳ, ಹೇಳ ಮಾಡ್ತಾಳ. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರ್ರಿ, ದುಡಿಯವ ನಾನು ಮುಕ್ಕಳೇರಿ. ಅದು ವೇಸ್ಟ್ ಆಕತಿ, ಇದು ವೇಸ್ಟ್ ಆಕತಿ ಅಂತ ಕೇಳ್ತೇನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ, ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡ. ಅಯ್ಯೋ ದೇವ್ರೆ, ಅದನ್ನಾರ ಕಟ್ಟಿಗಿಡ್ಕೊಂಡ್ ಬಂದಿಗಿಂದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ಬೇಡ ರೀ, ಅಷ್ಟ್ರೊಳಗ ಒಂದ್ ಯಾವ್ದಾರ ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು ಮಗ್ಗ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದ್ವಿ ಮಾಡ್ಬೇಕನ್ನ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದರ ಸಿಗ್ತತಿ. ಮತ್ತ ಹೌದು, ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನೂ ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ ಬರತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಾದ್ರ. ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ, ಇನ್ನೂ ಮದ್ವಿ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗುದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೆ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ, ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದ ಗಡಗಡ ಮದ್ವಿ ಮಾಡಿಬಿಟ್ರ ಒಂದಿಷ್ಟು ಚಂದ ಚಾರಕ್ಕೆಲ್ಲ. ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ, ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಅತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ಮದ್ವಿ ಮಾಡೋಣಂತ. ಇಲ್ಲಪ್ಪ, ಇನ್ಮ್ಯಾಕ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರಿ ಮಾಡ್ರಿ, ಬಡ ಬಡ ಮದ್ವಿ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ ಏನಾಗಲ್ ಬದ್ರಿದಲ್ಲ? ಏನಿಲ್ಲಪ್ಪ, ಯಾಕ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ. ಅದು ಎಂತದಟ್ಟ ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀಯನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ? ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ.